ಶಿವಮೊಗ್ಗದಲ್ಲಿ ಗಣಪತಿ ವಿಗ್ರಹಕ್ಕೆ ಅಪಮಾನ ಮಾಡಲಾಗಿದೆ. ಕಲ್ಲಿನಿಂದ ಹೊಡೆದು ಚರಂಡಿಗೆ ಎಸೆದು ವಿಕೃತಿಯನ್ನ ತೋರಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಶಾಂತಿನಗರ ಬಂಗಾರಪ್ಪ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಡಾವಣೆಯ ಮುಖ್ಯ ರಸ್ತೆಯಲ್ಲಿದ್ದಂತಹ ಗಣಪತಿ ವಿಗ್ರಹಕ್ಕೆ ಒದ್ದು ಚರಂಡಿಗೆ ಎಸೆದಿದ್ದಾರೆ. ಸ್ಥಳಕ್ಕೆ ಡಿವೈಎಸ್ಪಿ ಸಂಜೀವ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಸ್ಥಳೀಯರೆಲ್ಲರೂ ಸೇರಿ ಆ ಗಣಪತಿ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಮಾಡಲಾಗಿತ್ತು. ಗಣೇಶ ಮೂರ್ತಿಯನ್ನ ಒದ್ದು ಅವಮಾನವನ್ನ ಮಾಡಲಾಗಿದೆ. ಗಣೇಶನ ಮುಂದೆ ಇದ್ದಂತಹ ನಾಗನ ವಿಗ್ರಹವನ್ನ ಚರಂಡಿಗೆ ಎಸೆದು ಅವಮಾನವನ್ನ ಮಾಡಿದ್ದಾರೆ. ಘಟನೆಯ ಬಳಿಕ ದುಷ್ಕರ್ಮಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಥಳದಲ್ಲಿ ಸದ್ಯ ಬಿಗುವಿನ ವಾತಾವರಣ ಇದ್ದು ಬಡಾವಣೆಯ ಜನರು ಹಿಂದೂ ದೇವರ ಅವಮಾನ ಮಾಡಿದಂತಹ ವ್ಯಕ್ತಿಯ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಪರಿಸ್ಥಿತಿಯ ಬಗ್ಗೆ ಅವಲೋಕನ ನಡೆಸಿದ್ದಾರೆ. ಇನ್ನು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ವಹಿಸಲಾಗಿದೆ. ಸಂಜೆ ಒಂದು 6:30 ಸರ್. ಇಲ್ಲಿ ಲಾರಿ ಅಡ್ಡ ಇತ್ತು, ನಾವು ನೋಡಿಲ್ಲ ಸರ್. ಅವ್ರು ಆ ಕಡೆ ಬೇಲಿ ಇತ್ತು, ಬೇಲಿಂದ ಹಾರು ಬಂದ್ಬಿಟ್ಟು ಅಲ್ಲಿ ಇದೆಲ್ಲ ಯಾರು ಮಾಡಿದ್ದಾರೆ, ನಾನು ಬೆಳಗ್ಗೆ ಎದ್ದು ನೀವು ದೇವರು ನೋಡ್ಬೇಕಾ ಅಂತ ಹೇಳ್ಬಿಟ್ಟು ಅಲ್ಲಿ ವಾಸುಕಿ ದೇವರು ಕೂರಿಸಿದ್ವಿ ಸರ್. ವಾಸುಕಿ ಮತ್ತು ಗಣಪತಿ ದೇವರು ಕೂರಿಸಿದ್ವಿ ಸರ್. ದಿವಸ ಬೆಳಗ್ಗೆ ಎದ್ದು ನಾವೆಲ್ಲ ಪೂಜೆ ಮಾಡ್ತೀವಿ. ನಾಗಪ್ಪ ಸರ್. ಆ ನಾಗಪ್ಪ ದೇವರನ್ನ ಕಿತ್ಬಿಟ್ಟು ಇದು ಚರಂಡಿಲಿ ಹಾಕಿದ್ದಾರೆ ಸರ್. ಚರಂಡಿಲಿ ಹಾಕ್ಬಿಟ್ಟು ಗಣಪತಿ ವಿಗ್ರಹನ ಆ ಹೂಗಳೆಲ್ಲ ಹಾಕಿದ್ವಿ ಸರ್. ಹೂಗಳೆಲ್ಲ ಕಿತ್ಬಿಟ್ಟು ಒಗಾಸ್ಬಿಟ್ಟು ಗಣಪತಿ ಮೂರ್ತಿನ ಕೀಳಕ್ಕೆ ನೋಡಿ ಸರ್. ಆಗಿಲ್ಲ ಅಂತ ಕಾಲಲ್ಲಿ ಒದ್ದಿದ್ದಾರೆ ಸರ್. ಕಾಲಲ್ಲಿ ಒದ್ಬಿಟ್ಟು ಆ ಕಡೆ ಪಾಟ್ಸ್ ಎಲ್ಲ ಮಾಡಿದ್ವಿ, ಅದೆಲ್ಲ ಪಾಟ್ಸ್ ಎಲ್ಲ ಹೊಡೆದು ನಮ್ಮ ದೇವರು ನೀವು ಯಾಕಪ್ಪ ಹಿಂಗೆ ಚರಂಡಿ ಒಳಗೆ ಎತ್ತಾಕಿದ್ರಿ ಅಂತ ಕೇಳಿದೆ ನಾವು. ಕೇಳಿದ್ಕೆ ನಿಮ್ಮ ದೇವ್ರು ನಾನು ಯಾಕೆ ಕೇಳಿ, ನಿಮ್ಮ ದೇವ್ರು ನಾನೇ ಕೇಳಲಿ ಅಂತ ಕೇಳಿದ್ರು. ನಾನೇನಂದೆ, ಅಪ್ಪ ನಿಮ್ಮ ದೇವರು ನಮ್ಮ ದೇವರು ಒಂದೇ ತಾನೆ, ನೀವು ಅಲ್ಲ, ನಮ್ಮ ದೇವರು ಹೇಳ್ಕೊಟ್ಟಿ ಮೈಲಾರಲಿಂಗ ಅಂತ ಕೇಳಿದೆ ನಾವು. ಅದಕ್ಕೆ ಅವ್ರೇನಂದ್ರು, ನಮ್ಮ ದೇವರಿಗೆ ನೀನು ಯಾಕಮ್ಮ ಹಿಂಗೆ ಹೇಳ್ತೀಯ ಅಂತೇಳಿ ಎತ್ತು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್ ದೂರವಾಣಿ ಸಂಪರ್ಕದಲ್ಲಿ. ಜೇಸುದಾಸ್, ಇನ್ನು ಶಿವಮೊಗ್ಗದಲ್ಲಿ ಗಣಪತಿ ವಿಗ್ರಹಕ್ಕೆ ಕಲ್ಲಿನಿಂದ ಹೊಡೆದು ಒದ್ದು ಚರಂಡಿಗೆ ಎಸೆದು ವಿಕೃತಿಯನ್ನ ತೋರಿದ್ದಾರೆ. ಸದ್ಯ ಸ್ಥಳೀಯರು ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಏನು ರಾಯಿಗುಡ್ಡದ ಏನು ಬಂಗಾರಪ್ಪ ಬಡಾವಣೆ ಇದೆ, ಅಲ್ಲಿ ಪರಿಸ್ಥಿತಿ ಈಗ ತಹಬದಿಗೆ ಬಂದಿರೋದೆ. ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ಈಗ ಹಾಕಲಾಗಿದೆ. ಎಸ್ಪಿ ಮಿಥುನ್ ಕುಮಾರ್ ಅವರು ಸ್ಥಳದಲ್ಲಿ ಖುದ್ದಾಗಿ ಮುಖ ಮೂಡ್ಬಿಟ್ಟು ಅಲ್ಲಿ ಪರಿಸ್ಥಿತಿಯನ್ನ ಅವಲೋಕನ ಕೂಡ ಮಾಡ್ತಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಆದ್ರೆ ಎಸ್ಪಿ ಮಿಥುನ್ ಕುಮಾರ್ ಅವರು ಮನವಿ ಮಾಡ್ತಿರೋದು ಏನು ಅಂತಂದ್ರೆ, ಇದನ್ನು ಒಂದು ಕೋಮು ದ್ವೇಷದ ಭಾವನೆ ರೂಪದಲ್ಲಿ ಯಾರು ಕೂಡ ಹರಡಿಸಬಾರದು, ಮಾಧ್ಯಮವು ಕೂಡ ಒಂದು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅಂತ ಕೂಡ ಮನವಿಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಈ ಒಂದು ಘಟನೆ ಏನು ಕಳೆದ ರಾತ್ರಿ ನಡೆದಂತಹ ಒಂದು ಈ ಘಟನೆ, ಗಣೇಶ ವಿಗ್ರಹವನ್ನು ವಿರೂಪಗೊಳಿಸಿ ಚರಂಡಿಗೆ ಎಸ್ತು ಅಲ್ಲಿ ವಿಕೃತಿ ಮೆರೆತಿದ್ರು. ಸ್ಥಳೀಯರು ಕೂಡ ಹಲವಾರು ದಿನಗಳಿಂದ ಅಲ್ಲಿ ಏನ್ ಗಾಂಜಾ ಹೊಡ್ಕೊಂಡ್ಬಂದು ಕೆಲವು ಯುವಕರು ಅಲ್ಲಿ ಗಲಾಟೆ ಮಾಡ್ತಿದ್ರು ಅನ್ನೋ ಒಂದು ವಿಚಾರದಲ್ಲಿ ಅವ್ರು 112ಗೂ ಕೂಡ ಫೋನ್ ಮಾಡಿ ಹೇಳಿದ್ರಂತೆ. ಆದ್ರೆ ಅಲ್ಲಿ ಸಕಾಲಕ್ಕೆ ಪೊಲೀಸರು ಅಲ್ಲಿ ಒಂದು ಆಕ್ಷನ್ ತಗೊಂಡಿಲ್ಲ ಅನ್ನೋದು ಸ್ಥಳೀಯರ ಆಕ್ರೋಶ. ಇವತ್ತು ಘಟನಾ ಸ್ಥಳಕ್ಕೆ ಏನು ಖುದ್ದು ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪರು ಕೂಡ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕನ ಮಾಡಿದ್ದಾರೆ. ಅವರು ಕೂಡ ಯಾರು ಆರೋಪಿಗಳಿದ್ದಾರೆ ಆ ಮುಸ್ಲಿಂ ಗುಂಡಗಳನ್ನ ಬಂಧಿಸಬೇಕು ಅಂತ ಬಿಟ್ಟು ಹೇಳಿದ್ದಾರೆ. ಆದ್ರೆ ಇದು ಒಂದ್ ರೀತಿಯಲ್ಲಿ ಈ ಗಾಂಜಾ ಒಂದು ಮತ್ತಿನಲ್ಲಿ ಮಾಡಿರುವಂತಹ ಈ ಕೃತ್ಯಕ್ಕೆ ಪೂರಕವಾಗಿ ಪೊಲೀಸರು ಈಗ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಮುಂದಿನ ಕ್ರಮನ ಕೈಗೊಂಡಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಜೇಸುದಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.